ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಬಂದುಬಿಟ್ಟು ಬ್ರೇಕ್ಫಾಸ್ಟು ಅಕ್ಕನ ಮನೆಯಿಂದನೇ ಆಯಿತು. ಅಂದರೆ ನಾನಿವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಹಾಗೆಯೇ ಸ್ವಲ್ಪ ಚಟ್ನಿ ಮಾಡ್ಕೊಂಡ್ವಿ ಇವತ್ತು. ನನ್ನ ಮಗಳು ಇವಾಗ ಏನಂತಾರೆ, ನಾವೇನಾದ್ರು ಮಾಡುವಾಗ ಮಧ್ಯದಲ್ಲಿ ಬಂದು ಅವರು ತುಂಬ ಮೇನ್ ರೋಲ್ ತೊಗೊಳ್ತಾ ಇದ್ದಾರೆ ಇವಾಗೆಲ್ಲರೂ. ನೋಡಿ ನಾನು ಈರುಳ್ಳಿ ಹಚ್ಕೊಳ್ತಾ ಇದ್ದರೆ ಅವ್ರು ಬಂದುಬಿಟ್ಟು ನಾನು ಹಚ್ತೀನಿ ಅಂತಾರೆ. ಮತ್ತು ನಾನು ಒಗ್ಗರಣೆಲ್ಲ ಆದಮೇಲೆ ಬಂದುಬಿಟ್ಟು ಬಾಂಡಿನಲ್ಲಿ ಸೌಟ್ ಇಟ್ಕೊಂಡು ಅಲ್ಲಾಡಿಸ್ತಾ ಇದ್ದಾರೆ. ಸೊ ಇಂಥ ರೋಲ್ಗಳನ್ನ ನಮ್ಮ ಮಗಳೆಲ್ಲ ತೊಗೊಳೋದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಪಾಪ ಹೇಳ್ತಿಲ್ಲ, ನಾನು ಬರೀ ನಾನು ಸೈಡ್ ರೋಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ಸರಿ ಆಯಿತು ನೀನೇ ಮಾಡಮ್ಮ ಅಂತ ಅಂದ್ಬಿಟ್ಟು ಫುಲ್ ಕಿಚನ್ ಡಿಪಾರ್ಟ್ಮೆಂಟ್ನ ಅವ್ಳಿಗೆ ಬಿಟ್ಕೊಟ್ಬಿಡ ಅಂತ ಡಿಸೈಡ್ ಮಾಡ್ತೀನಿ ನಾನು. ಹೆಂಗಿದ್ರು ಮನೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಬಿಟ್ಕೊಟ್ಟಾಗಿದೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಕುಕಿಂಗ್ ಡಿಪಾರ್ಟ್ಮೆಂಟ್ ಸಹ ಅವಳಿಗೆ ನಾನು ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟು ಅಂದರೆ ದೋಸೆ ಹಾಗೆಯೇ ಆಲೂಗಡ್ಡೆ ಪಲ್ಯ ಚಟ್ನಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆ ಸಹ ಮಾಡಿಬಿಟ್ಟು ಇವತ್ತು ನಮ್ಮ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲೂ ಅಷ್ಟೇ ಕೆಲಸಗಳೆಲ್ಲ ತುಂಬ ಪೆಂಡಿಂಗ್ ಆಗಿದೆ. ಇದನ್ನ ಹಾಕಿ ಡ್ರೈ ಮಾಡಬೇಕಾ? ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ಮೇಲೆ ಹಾಗೆಯೇ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಇವತ್ತಿನ ಅಡುಗೆ ಬಂದುಬಿಟ್ಟು ಹೀರೆಕಾಯಿನ ಮಸ್ತಿದ್ದು ಚೆನ್ನಾಗಿರುತ್ತೆ. ಹೀರೆಕಾಯಿ ಮಸ್ತಿ ಅದೆಲ್ಲ ಸಾಧಾರಣವಾಗಿ ಇದರಲ್ಲಿ ಹುಳಿ ಸಾರು ಮಾಡ್ತಾರೆ. ಬಟ್ ಆದರೆ ನಾವು ನಮ್ಮ ಮನೆಯಲ್ಲಿ ಬಂದುಬಿಟ್ಟು ಹೀರೆಕಾಯಿನ ಮಸಿತೀವಿ. ಹಾಗೆಯೇ ಹೀರೆಕಾಯಿ ಮಸ್ತಿಟ್ಬಿಟ್ಟು ಅದಕ್ಕೆ ಅನ್ನ ಮಾಡಿಟ್ಬಿಟ್ಟು ಸೊ ಇವತ್ತಿನ ಅಡುಗೆ ಕಂಪ್ಲೀಟ್ ಆಯಿತು. ಅಂತೂ ಇಂತೂ ಮಧ್ಯಾಹ್ನವೂ ಆಯಿತು. ಮಧ್ಯಾಹ್ನ ಊಟ ಕೂಡ ಮಾಡ್ಕೊಂಡು ಇವತ್ತು ನಮ್ಮನೆ ಕಡೆ ನಾನು ವಾಪಸ್ ಬಂದೆ ಇವತ್ತು. ಇನ್ಫ್ಯಾಕ್ಟ್ ಹೇಳಬೇಕಂತಂದರೆ ಇವತ್ತು ಸ್ವಲ್ಪ ಸಂಜೆ ಬಂದುಬಿಟ್ಟು ಒಂದು ಕೆಟ್ಟ ಇನ್ಸಿಡೆಂಟ್, ಒಂದು ಕೆಟ್ಟ ದಿನವೇ ಅಂತ ಹೇಳ್ಬೋದು. ನೋಡಿ ಈ ವಿಡಿಯೋನಲ್ಲಿ ನೋಡ್ತಾ ಇರ್ಬೋದಲ್ಲ, ಈ ಸೇಟುಗಳೆಲ್ಲ ಎಷ್ಟು ಯಾಮಾರಿಸ್ತಾರೆ ನಮ್ಮನ್ನಂತಂದರೆ, ಸುಮ್ಮನೆ ನಾವು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತೀವಿ. ಅಂದರೆ ವರ್ಷಗಳಿಂದ ಅವ್ರ ಹತ್ರ ಒಂದು ವ್ಯವಹಾರ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆ ಒಂದು ಮಾತಿನ ವ್ಯವಹಾರ ಅಥವಾ ಮಾತಿನ ನಂಬಿಕೆಯಲ್ಲಿ ಇವ್ರನ್ನ ನಂಬಿಟ್ಟು ನಾವು ಬಿಲ್ಗಳು ತೊಗೊಳಕ್ಕೆ ಹೋಗೋದಿಲ್ಲ. ಅದೇ ರೀತಿ ಇವತ್ತು ಕೂಡ ಒಂದು ನಮಗೆ ಬೇಜಾರಾಯಿತು ಆ್ಯಕ್ಚುಲಿ ಹೇಳಬೇಕಂತಂದರೆ. ಇವಾಗ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ಇತ್ತೀಚೆಗಂತೂ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ರೇಟ್ ಅಂತೂ ಆಕಾಶಕ್ಕೆ ಏರ್ತಾ ಇದೆ. ಈಗ ನನ್ನ ತಂಗಿ ಬಂದ್ಬಿಟ್ಟು ಇವ್ರ ಹತ್ರ ಸ್ವಲ್ಪ ಒಡವೆಗಳು ತೊಗೊಂಡಿದ್ಲು. ಅಂದರೆ ಇವು ನನ್ನ ತಂಗಿ ಅಂತಲೇ ಅಲ್ಲ, ಈವನ್ ನಾನು ಸಹ ಇವ್ರ ಹತ್ರ ಒಡವೆ ತೊಗೊಂಡಿದ್ದೆ. ಅಂದರೆ ನಾವು ಯಾವಾಗ ನಮ್ಮ ಹತ್ರ ದುಡ್ಡು ಇರುತ್ತೋ ಅವಾಗ ಕೊಟ್ಬಿಟ್ಟು ಫುಲ್ಲು ದುಡ್ಡು ಕಂಪ್ಲೀಟಾಗಿ ಪೇ ಮಾಡಿದ್ಮೇಲೆ ನಮ್ಗೆ ಅವರು ಒಡವೆ ಕೊಡ್ತಾರೆ. ಇದು ಅವ್ರ ಹತ್ರ ವ್ಯವಹಾರ. ನಾವು 2 ವರ್ಷ 3 ವರ್ಷದಿಂದ ವ್ಯವಹಾರ ಮಾಡ್ತಾಯಿದ್ವಿ. ಎಲ್ಲನೂ ತುಂಬಾ ಚೆನ್ನಾಗೇ ನಡೀತಾ ಇತ್ತು. ಬಟ್ ಇವಾಗ ಏನು ಪ್ರಾಬ್ಲಮ್ ಆಗೋಗಿದೆ ಅಂತಂದರೆ, ಚಿನ್ನ ರೇಟುಗಳು ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಅದನ್ನು ನಮಗೆ ಕೊಡೋದಕ್ಕೆ ಇಷ್ಟ ಆಗ್ತದೆ. ಅಂದರೆ ನಾವು ಏನು ರೇಟಿಗೆ ಮಾತಾಡಿದ್ವೋ ಆ ರೇಟಿಗೆ ಯಾಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಇವಾಗ ತುಂಬ ಯಾಮಾರ್ಸೋಕ್ಕೆ ಟ್ರೈ ಮಾಡಿದ್ರು. ಪಾಪ ನನ್ನ ತಂಗಿ ಬಂದುಬಿಟ್ಟು ಕೆಲವು ಒಡವೆಲ್ಲ ತೊಗೊಂಡಿದ್ಲು. ಅವಳಿಗೆ ಅಷ್ಟೊಂದು ವ್ಯವಹಾರ ಜ್ಞಾನ ಎಲ್ಲ ಇಲ್ಲ. ಅಂದರೆ ಅವ್ಳು ಬಂದುಬಿಟ್ಟು ಜನನ ತುಂಬಾ ಬೇಗ ನಂಬಿಡ್ತಾಳೆ. ಸೊ ಹಂಗೆ ಮಾಡಿನೇ ಇವಳು ಏನು ಮಾಡಿದ್ದಾಳೆ, ಇವ್ರ ಹತ್ರ ದುಡ್ಡು ಕೊಟ್ಟು ಬಂದುಬಿಟ್ಟಿದ್ದಾಳೆ. ಬಟ್ ಇವರು ಇನ್ನೂ ಒಡವೆನೇ ಕೊಟ್ಟಿರಲಿಲ್ಲ. ಕೊನೆಗೆ ಹೋಗಿ ಕೇಳಿದ್ರೆ ಎಷ್ಟು ಬಾಯಿ ಮಾಡ್ತಿದ್ದಾರೆ ಅಂತಂದರೆ, ಇವರು ಇವಾಗ ತಾನೇ ನಿನಗೆ ಒಡವೆ ಕೊಟ್ಟೆ ಅಂದರೆ ನಮ್ಮ ಕಣ್ಮುಂದೆನೇ ಸುಳ್ಳು ಹೇಳ್ತಿದ್ದಾರೆ, ನಾನು ನಿಮ್ಗೆ ಒಡವೆ ಕೊಟ್ಟೆ ಅಂತ ಅಂದ್ಬಿಟ್ಟು. ಮತ್ತು ಹಾಗೇನೇ ನಮ್ಮ ಅಮ್ಮದು ಒಂದು ಸ್ವಲ್ಪ ಹಳೆ ಒಡವೆ ಇತ್ತು. ಆ ಹಳೆ ಒಡವೆನ ಹಾಕ್ಬಿಟ್ಟು ಹೊಸ ಒಡವೆ ಮಾಡ್ಕೋಬೇಕಾಗಿತ್ತು. ಅದಕ್ಕೂ ಸಹ ಇವ್ರು ಏನು ಮಾಡಿದ್ದಾರೆ ಅಂದರೆ, ಆಲ್ಮೋಸ್ಟ್ ನಮ್ಮ ಹಳೆ ಒಡವೆನ ಒಂದು 3,000-4,000 ರೂಪಾಯಿ ಕಮ್ಮಿಗೆ ಹಾಕ್ಕೊಂಡಿದ್ರೆ, ಇವ್ರು ಹೊಸ ಚಿನ್ನನ ಮಾತ್ರ ಅಂದರೆ ಇವ್ರು ಹೊಸ ಚಿನ್ನಕ್ಕೂ ನಮ್ಮ ಹಳೆ ಚಿನ್ನಕ್ಕೂ ಆಲ್ಮೋಸ್ಟ್ ಒಂದು 3,000-4,000 ರೂಪಾಯಿ ಡಿಫ್ರೆನ್ಸ್ ಇದೆ. ನಾವು ಕೇಳಿದ್ದಕ್ಕೆ ನೋಡಿ ಹಿಂಗೆಲ್ಲ ಮಾತಾಡ್ತಾರೆ. ಇನ್ನೊಂದು ಏನಂತಂದರೆ ಗೊತ್ತಾ, ಇವ್ರಿಗೆಲ್ಲ ಯಾರು ಗೊತ್ತಾ ಸಪೋರ್ಟು, ನಮ್ಮ ಲೋಕಲ್ ಪೊಲೀಸ್ಗಳೇ ಸಪೋರ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದು ನನ್ನ ಜೊತೆಗೆ ಕೂಡ ಇವ್ರ ಜೊತೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅದಾದಮೇಲೆ ನಾನು ಇವ್ರ ಹತ್ರ ವ್ಯವಹಾರನೇ ಸ್ಟಾಪ್ ಮಾಡಿಬಿಟ್ಟಿದ್ದೆ. ನಾನೊಂದು ಬ್ರೇಸ್ಲೆಟ್ ಮಾಡ್ಕೋಬೇಕಂತಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಸುಮಾರು ಒಂದು ವರ್ಷ ನಾನು ಕಾದಿದ್ದೀನಿ. ಇದಕ್ಕೆ ಮುಂಚೆನೂ ಸಹ ಅಷ್ಟೇನೆ ಒಂದು ಓಲೆ ಜುಮ್ಕಿ ಮಾಡ್ಕೋಬೇಕಂತ ದುಡ್ಡು ಕೊಟ್ಟು ವರ್ಷಗಳೇ ಕಾದ್ಕೊಂಡು ಅವರು ಒಡವೆ ಕೊಟ್ಟಿಲ್ಲ. ಕೊನೆಗೆ ಹಂಗೂ ಹಿಂಗೆ ಮಾಡಿ ನಾನು ದುಡ್ಡು ವಾಪಸ್ ತೊಗೊಂಡು ಬಂದಿದ್ದೆ. ಬಟ್ ಅದಾದಮೇಲೆ ಇಲ್ಲ ಅಕ್ಕ ನಾನು ಒಡವೆ ಕೊಡ್ತೀನಿ ಕೊಡಿ ಅಂತ ಅಂದಮೇಲೆ ಒಂದು ಮಾತು ನಂಬಿಕೆಯಿಂದ ದುಡ್ಡು ಕೊಟ್ಟೆ. ಮತ್ತು ನಾನು ಬ್ರೇಸ್ಲೆಟ್ ಕೊಡೋದನ್ನ ತುಂಬಾ ಲೇಟ್ ಮಾಡಿಬಿಟ್ರು ಹೇಳಬೇಕಂತಂದರೆ. ಆವಾಗಲೂ ಅಷ್ಟೇ ಇವ್ರಿಗೆ ಏನು ಧೈರ್ಯ ಅಂತಂದರೆ, ಇವರಿಗೆ ಪೊಲೀಸರ ಸಪೋರ್ಟ್ ಇದೆ ಅಂತ ಅಂದ್ಬಿಟ್ಟು. ಇವತ್ತಿನ ಇನ್ಸಿಡೆಂಟೆಲ್ಲ ಹಂಗೆ ಆಯಿತು. ನಾವೇನು ಮಾಡ್ರೆ ಅವ್ನು ಎಷ್ಟು ಕೇಳಿದ್ರು ಅವರು ಅಂದರೆ ಸುಳ್ಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಿಮಗೆ ನಾನು ಬ್ರೇಸ್ಲೆಟ್ ಕೊಟ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ನಾವೆಲ್ಲ ಎತ್ಕೊಂಡು, ನೀನು ನಿಜಾನೇ ಆಗಿದ್ದರೆ ನೀನು ಎದೆ ಮುಟ್ಕೊಂಡು ನೋಡೋರು ನಿಯತ್ತ ಕರೆಕ್ಟಾಗಿ ಹೇಳಿ ನೀನು ಕೊಟ್ಟಿದ್ಯಾ ಇಲ್ವಾ ಅಂತ ಕೇಳಿದಾಗ ಅವನು ನಮ್ಮ ಜೊತೆಲಿ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಕೊನೆಗೆ ನಮ್ಮ ಬೇರೆ ಆಪ್ಷನ್ ಇಲ್ಲದ್ರೆ ನಾವು ಪೊಲೀಸ್ಗೆ ಫೋನ್ ಮಾಡಿದ್ದಾಯಿತು. ಯಾಕಂದರೆ ಇದು ದುಡ್ಡಿನ ವ್ಯವಹಾರ, ಇದು ದುಡ್ಡು ಮತ್ತು ಒಡವೆ ವ್ಯವಹಾರ ಆಗಿರೋದ್ರಿಂದ ಇವರಂತೂ ಹೇಗಾರ ಮಂಡು ಕಟ್ಕೊಂಡು ನಿಂತ್ಕೊಬಿಟ್ಟಿದ್ದ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನು ಪೊಲೀಸ್ನ ಕರೆಸಿದ್ರೆ ಇದಕ್ಕೆಲ್ಲ ನಾನು ಅಂತ್ಯ ಆಗೋದು ಅಂತಂದ್ಬಿಟ್ಟು ಪೊಲೀಸ್ನ ಕರೆಸಿದ್ರೆ, ಒಂದು ಮಿಸ್ಟೇಕ್ ಏನು ಆಯಿತು ಅಂತಂದರೆ, ನಾವು ಮಾಡಿದ ಮಿಸ್ಟೇಕ್ ಏನಂತಂದರೆ ನಮ್ಮ ಹತ್ರ ಚೀಟಿ ಇಟ್ಕೊಂಡಿರಲಿಲ್ಲ. ಅಂದರೆ ಇದು ಅವ್ನಿಗೆ ಗೊತ್ತಿತ್ತು ನಮ್ಮ ಹತ್ರ ಚೀಟಿ ಇಲ್ಲ ಅಂತ. ಯಾಕಂದ್ರೆ ನಾವೇ ಹೇಳಿದ್ವಿ
ನಾವೇ ನಿನ್ಗೆ ಕೊಡಂಗಿಲ್ಲ, ಯಾವ ಜಾಬ್ ಹೊಡೆದು ಕೊಡಂಗಿಲ್ಲ, ನಮ್ಗೆ ಬ್ಯಾಲೆನ್ಸ್ ಬರ್ಬೇಕು. ಬ್ಯಾಲೆನ್ಸ್ ಕೊಡೋದು ಬ್ಯಾಲೆನ್ಸ್ ಟ್ಯಾಕ್ಸ್ ಇದಿಲ್ವಾ ಸೆಟ್ ಇದಿಲ್ವಾ ವಾಟಿ ಕೊಟ್ಬಿಟ್ಟಿದ್ದೀರಾ ಕೊಟ್ಬಿಟ್ಟಿದ್ದೀನಿ. ನಂದು ಅವ್ರು ಕೊಟ್ಟರೆ ಪ್ರೂಫ್ ಎಲ್ಲಿ? ಅವಳಿಗೆ ನೀನು ಮಾಟಿ ಕೊಟ್ಟಿದ್ಯಾ? ಅದು ಪ್ರೂಫ್ ಎಲ್ಲಿ? ಈಗ ಒಂದ್ ಸ್ವಲ್ಪ ಮುಂಚೆ ಕೊಡ್ಬೇಕು ಈಗ ತಾನೇ ಹೇಳಿದ್ರು. ನಂಬಿಕೆ ಮೇಲೆ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿದ್ದೀನ. ಇಷ್ಟು ದಿನ ನಂಬಿಕೆ ಬಿಟ್ಟಿದ್ದೆ ನಾನು. ಇವಾಗ ನೀವು ಈ ಥರ ಮಾಡಿ ಏನು ಮಾಡಬೇಕು? 2 ವರ್ಷದಿಂದ ಎಷ್ಟು ಕೊಡ್ಬೇಕಂತೆ ಬ್ಯಾಲೆನ್ಸ್? 2 ವರ್ಷದ ಬಿಟ್ಟಿದ್ದು ನಿಮ್ಮ ಹತ್ರ. ನಾನು 2 ವರ್ಷದ ಬಿಟ್ಟಲ್ಲ. 2 ವರ್ಷದ ನಿಮ್ಮ ಹತ್ರ ಬ್ರೇಸ್ಲೆಟ್ ತಗೊಂಡ, ಇದು ಓಲೆ ತಗೊಂಡಿಲ್ಲ. ಏನಕ್ಕೆ ನಂಬಿಕೆ ಬಿಟ್ಟಿದ್ದು? ಅಲ್ಲ, ನಾವು ಕಂಡ್ಕೊಂಡೆ ಮಾಟಿ ಬ್ರೇಸ್ಲೆಟ್ ಓಲೆ 2 ವರ್ಷ ಬಿಟ್ಟಿದ್ದಲ್ಲ. ಸಾಲ ಕೊಡ್ಲಿಲ್ಲ. ನೀವು ಇಲ್ಲೇ ಇದ್ದಾರೆ, ನಿಮ್ಗೆ ಕ್ಲಿಯರ್ ಆಗಿದೆ. ಆಮೇಲೆ ಉಂಗುರ ತೂಕರಷ್ಟೇ, ಉಂಗುರ ತೂಕರ ಮೋಸ ಮಾಡಿ ಬಿಲ್ ಕಟ್ಟಾಗಿತ್ತ? ಉಂಗುರ ತೂಕ ಮುಂದೆ ನಾನು ಬೇಕು ಬೇಕಂತ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅಂದರೆ ಇವ್ರಿಗೂ ಗೊತ್ತಾಗಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಯಾಕಂತಂದರೆ ಎಲ್ಲರಿಗೂ ತಿಳಿಸ್ಬೇಕು ಈಗ ಎಷ್ಟು ಮಾತ್ರ ಮೋಸಗಳು ನಡೀತಿದೆ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ಅಂತ ಅಂದ್ಬಿಟ್ಟು. ನಾವೇನು ಮಾಡ್ತೀವಿ ಅಂತಂದರೆ ಸಾಧಾರಣವಾಗಿ ನಮ್ಮಂಥ ಮಿಡಲ್ ಕ್ಲಾಸ್ ಜನ ಬಂದುಬಿಟ್ಟು ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅವರು GST ಟ್ಯಾಕ್ಸ್ ಅದು ಇದಂತ ಜಾಸ್ತಿ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಅಂದರೆ ಇವರೆಲ್ಲ ನಮ್ಮ ಮನೆ ಅಕ್ಕಪಕ್ಕ ಇರೋದ್ರಿಂದ ನಾವು ಒಂದು 1000ನೋ 2000ನೋ ನಮ್ಮ ಕೈಲಿ ಯಾವಾಗ ಏನೇನು ದುಡ್ಡು ಇರ್ತೈತೆ ತೊಗೊಳಕ್ಕೆ ಸೇರಿಸ್ಬಿಟ್ಟು ಒಡೆಗಳು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವ್ರನ್ನ ನಂಬಿ ಹೋಗ್ತೀವಿ ನಾವು. ಬಟ್ ಇವ್ರು ಏನು ಮಾಡ್ತಾರೆ ಅಂತಂದರೆ ಚಿನ್ನ ರೇಟ್ಗಳು ಇದ್ದಕ್ಕಿದ್ದಂಗೆ ಹೆಚ್ಚಾಗಿದ್ದ ತಕ್ಷಣ ನೀವು ದುಡ್ಡು ಕೊಟ್ಟಿಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಪೊಲೀಸ್ನವರು ಕೂಡ ನಾನು ನಿಜ ಹೇಳ್ತೀನಿ ಇವ್ರಿಗೆ ಸಪೋರ್ಟ್ ಮಾಡಿದ್ರು. ಈ ವಿಡಿಯೋ ಬಂದುಬಿಟ್ಟು ಆಲ್ಮೋಸ್ಟ್ ನಾನು ಒಂದು 10-15 ಡೇಸ್ ಬ್ಯಾಕೇ ಮಾಡಿದ್ದು ನಾನು. ಆದರೆ ಏನಕ್ಕೂ ಗೊತ್ತಿಲ್ಲ ಕಾರಣಾಂತರಗಳಿಂದ ಈ ವಿಡಿಯೋ ನಾನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ದೀಪಾವಳಿ ಹಬ್ಬ ಆಗಿತ್ತು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಈ ಸೇಟು ಬಗ್ಗೆ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಹೇಗೆ ಸೇಟುಗಳೆಲ್ಲ ಬಂದು ನಮ್ಮನ್ನು ಮೋಸ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ತಕ್ಕಂಗೆ ನಮ್ಮ ಈ ಪೊಲೀಸ್ಗಳು ಸಹ ಅವ್ರಿಗೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಸಾಕ್ಷಿನೇ ನೋಡಿ. ಅವ್ರಿಗೆ ಅಷ್ಟೆಲ್ಲ ಸಪೋರ್ಟ್ ಕೊಡ್ದಿರ ಇದ್ದಿದ್ರೆ ಇವರು ದೀಪಾವಳಿ ದಿನ ಕರೆಸಿ ಇವ್ರಿಗೆಲ್ಲನೂ ಗಿಫ್ಟೆಲ್ಲ ಕೊಡ್ತಾರಾ? ಇನ್ನೂ ಹೇಳಬೇಕಂದ್ರೆ ಆವತ್ತಿನ ನಮ್ಮ ಜಗಳಗಳಲ್ಲಿ ಪೊಲೀಸ್ನವ್ರಿಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಅಂದರೆ ಅದರಲ್ಲಿದ್ದು ಒಬ್ಬರು ಪೊಲೀಸ್ ಏನು ಹೇಳಿದ್ರೆ, ಬರೋ ತಿಂಗಳು ನಾನು ಬರ್ತೀನಿ, ಒಂದು ಉಂಗುರ ಎತ್ತಿಡು ಅಂತ ಹೇಳಿದ್ರು. ಸೊ ಯಾರು ಅಷ್ಟೇ ಇವಾಗೇನು ಚಿನ್ನ ತೊಗೊಳೋದೊಂದು ಕಡಲೆಕಾಯಿ ವ್ಯಾಪಾರನ ಇದು. ಹೋಗಿದ ತಕ್ಷಣ ಸೊಪ್ಪು ಕಡಲೆಕಾಯಿ ತಗೊಳ್ಳೋ ರೀತಿಯಲ್ಲಿ ಹೋಗಿದ ತಕ್ಷಣ ತೊಗೊಂಡು ಬಂದುಬಿಡೋದು. ಇಂಥವರೆಲ್ಲ ಸಪೋರ್ಟ್ ಮಾಡೋದ್ರಿಂದನೇ ಈ ಸೇಟುಗಳೆಲ್ಲ ಇಷ್ಟು ಚೆನ್ನಾಗಿ ಉದ್ಧಾರಕ್ಕಾಗಿರೋದು. ಇಷ್ಟು ಧೈರ್ಯವಾಗಿ ನಮ್ಮ ಮೇಲೆ ಜಗಳಗಳು ಮಾಡೋದು, ನಮಗೆ ಮೋಸ ಮಾಡೋದು. ಇದೊಂದು ಎಲ್ಲರಿಗೂ ಒಂದು ಅವೇರ್ನೆಸ್ ವಿಡಿಯೋ ಅಂತಲೇ ಹೇಳ್ತೀನಿ. ಬೇಕಂತಂದರೆ ಪ್ಲೀಸ್ ದಯವಿಟ್ಟು ಇನ್ಮೇಲೆ ಎಲ್ಲರೂ ಎಚ್ಚರವಾಗಿರಿ. ಈ ಸೇಟುಗಳೆಲ್ಲ ನಂಬಕ್ಕೆ ಹೋಗ್ಬೇಡಿ. ಇನ್ನೊಂದು ಏನಂತಂದರೆ ಏನೇ ವ್ಯವಹಾರ ಮಾಡಿದ್ರು ದಯವಿಟ್ಟು ಡಾಕ್ಯುಮೆಂಟ್ಸು ಪ್ರೂಫ್ಗಳು ಇಟ್ಕೊಳ್ಳಿ. ಯಾರು ಈ ಕಾಲದಲ್ಲಿ ನಂಬಾರ್ದು ಅಂತಲೇ ನಾನು ಹೇಳ್ತೀನಿ. ಇನ್ನೊಂದು ಏನಂತಂದರೆ ಒಂದು ನಮಗೆ ಬೆನಿಫಿಟ್ ಏನಂದರೆ ಈ ಫೋನ್ಪೇಗಳಿಂದ, ಫೋನ್ಪೇ ಗೂಗಲ್ ಪೇ ಅಂತ ಏನು ಹೇಳ್ತೀವಿ ಅಂದರೆ ಡಿಜಿಟಲ್ ಪೇಮೆಂಟ್ಗಳು, ಇದರಿಂದ ಕೂಡ ನಮ್ಗೆ ಕೆಲವು ಸತಿ ಎಷ್ಟೋ ಸತಿ ಸೇಫ್ ಆಗ್ಬೋದು. ಯಾಕಂತಂದರೆ ಇವ್ರು ಕೆಲವು ವಿಷಯಗಳಲ್ಲಿ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ, ಕೊಟ್ಟಿರೋ ದುಡ್ಡು ಕೂಡ ಕೊಟ್ಟಿಲ್ಲ ಅಂತ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆವಾಗ ನಾವು ಈ ಗೂಗಲ್ ಪೇ ಅಥವಾ ಫೋನ್ಪೇ ಟ್ರಾನ್ಸಾಕ್ಷನ್ ತೋರಿಸಿದ್ರಿಂದ ಎಲ್ಲೋ ಒಂದು ಕಡೆ ಅವನಿಗೂ ಗೊತ್ತಾಯಿತು ನಮ್ಮ ಹತ್ರ ಸ್ವಲ್ಪ ಡಾಕ್ಯುಮೆಂಟ್ಸ್ ಅಂದರೆ ಪ್ರೂಫ್ ಇದೆ ಅಂತ ಅಂದ್ಬಿಟ್ಟು. ನಾವೇನಾದ್ರು ಬರೀ ಕ್ಯಾಶ್ ಟ್ರಾನ್ಸಾಕ್ಷನು ಅಂದರೆ ಅವಾಗಿನ ಕಾಲದಲ್ಲೆಲ್ಲ ನಾವು ಹೋದವಾಗ 10,000 5,000 ರೂಪಾಯಿ ಸುಮ್ಮನೆ ಕೈಲಿ ಕೊಟ್ಬಿಟ್ಟು ಬರೋದಾಗಿದ್ದರೆ ಡೆಫಿನೆಟ್ಲಿ ಇವತ್ತು ಇಲ್ಲ ಅಂತಲೇ ವಾದ ಮಾಡ್ತಾ ಇದ್ದ. ಏನಕ್ಕೆ ವಿಡಿಯೋ ಮಾಡಿದ್ದೀನಿ ಅಂತಂದರೆ ನಮ್ಮ ಪೊಲೀಸ್ಗಳು ನಮ್ಮ ಪಬ್ಲಿಕ್ಕಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗಲಿ. ಹಾಗೆ ಇಂಥ ಈ ಲೋಕಲ್ ನಾವು ಹೇಳ್ಬೇಕಾದ್ರೆ ಇವ್ರನ್ನ ಪುಂಡ್ರು ಪರೋಡಿಗಳು ಅಂತಲೇ ಹೇಳ್ಬೋದು. ಇವ್ರಿಗೆಲ್ಲ ಸಪೋರ್ಟ್ ಮಾಡಿಕೊಂಡು ನಮ್ಮಂಥವ್ರ ಹೊಟ್ಟೆ ಮೇಲೆ ಚೆನ್ನಾಗಿ ಹೊಡಿತಾರೆ. ನಾನು ಎಷ್ಟೋ ಸತಿ ಅಂದ್ಕೊಳ್ತೀನಿ ಎಲ್ಲ ಪೊಲೀಸರು ಒಂದೇ ಥರ ಇರೋದಿಲ್ಲ ಅಂತ ಅಂದ್ಬಿಟ್ಟು. ಇವಾಗ ನೀವು ಹೇಳಿ ಎಲ್ಲ ಪೊಲೀಸರು ಒಂದೇ ಥರ ಇರ್ತಾರಾ, ಇಲ್ಲ ಕೆಲವ್ರು ಮಾತ್ರ ಹೀಗಿರ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡ್ರಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆಯೇ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ.